ಸ್ನೇಹಿತರೆ, ಲರ್ನ್ ಇನ್ ಕನ್ನಡ ಚಾನಲ್ಗೆ ಸ್ವಾಗತ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಇಂದಿನ ಮೊದಲನೇ ಪ್ರಶ್ನೆ, ಕೂದಲು ವೇಗವಾಗಿ ಬೆಳೆಯಲು ಮತ್ತು ತಲೆಹೊಟ್ಟು ನಿವಾರಣೆಗೆ ಏನನ್ನು ಹಚ್ಚಬೇಕು? ಆಪ್ಷನ್ ಎ ಹರಳೆಣ್ಣೆ, ಆಪ್ಷನ್ ಬಿ ರೋಸ್ಮೆರಿ ಎಣ್ಣೆ, ಆಪ್ಷನ್ ಸಿ ಮೆಹಂದಿ, ಆಪ್ಷನ್ ಡಿ ಆಲಿವ್ ಎಣ್ಣೆ. ಸರಿಯಾದ ಉತ್ತರ ಆಪ್ಷನ್ ಬಿ ರೋಸ್ಮೆರಿ ಎಣ್ಣೆ. ಎರಡನೇ ಪ್ರಶ್ನೆ, ಟೀ ಕುಡಿದ ನಂತರ ನೀರು ಕುಡಿದರೆ ಏನಾಗುತ್ತದೆ? ಆಪ್ಷನ್ ಎ ಹಲ್ಲು ಹಾನಿ, ಆಪ್ಷನ್ ಬಿ ಶುಗರ್, ಆಪ್ಷನ್ ಸಿ ಗ್ಯಾಸ್ಟ್ರಿಕ್, ಆಪ್ಷನ್ ಡಿ BP. ಸರಿಯಾದ ಉತ್ತರ ಆಪ್ಷನ್ ಎ ಹಲ್ಲುಗಳ ಹಾನಿ. ಮೂರನೇ ಪ್ರಶ್ನೆ, ಕಲ್ಲಂಗಡಿ ಹಣ್ಣಿನೊಂದಿಗೆ ಯಾವ ಪಾನೀಯ ಸೇವಿಸಬಾರದು? ಆಪ್ಷನ್ ಎ ಎಳನೀರು, ಆಪ್ಷನ್ ಬಿ ಜೇನುತುಪ್ಪ, ಆಪ್ಷನ್ ಸಿ ಹಾಲು, ಆಪ್ಷನ್ ಡಿ ನಿಂಬೆರಸ. ಸರಿಯಾದ ಉತ್ತರ ಆಪ್ಷನ್ ಸಿ ಹಾಲು. ನಾಲ್ಕನೇ ಪ್ರಶ್ನೆ, ಚೆನ್ನಾಗಿ ಬೇಯಿಸದೆ ತಿಂದರೆ ಅಜೀರ್ಣ ಉಂಟು ಮಾಡುವ ಆಹಾರ ಯಾವುದು? ಆಪ್ಷನ್ ಎ ಓಟ್ಸ್, ಆಪ್ಷನ್ ಬಿ ಇಡ್ಲಿ, ಆಪ್ಷನ್ ಸಿ ಚಪಾತಿ, ಆಪ್ಷನ್ ಡಿ ಸೊಪ್ಪು. ಸರಿಯಾದ ಉತ್ತರ ಆಪ್ಷನ್ ಎ ಓಟ್ಸ್. ಐದನೇ ಪ್ರಶ್ನೆ, ಟೊಮೊಟೊದಲ್ಲಿ ಶೇಕಡ ನೀರಿನ ಅಂಶ ಎಷ್ಟಿರುತ್ತದೆ? ಆಪ್ಷನ್ ಎ ಶೇಕಡ 50%, ಆಪ್ಷನ್ ಬಿ ಶೇಕಡ 70%, ಆಪ್ಷನ್ ಸಿ ಶೇಕಡ 94%, ಆಪ್ಷನ್ ಡಿ ಶೇಕಡ 98%. ಸರಿಯಾದ ಉತ್ತರ ಆಪ್ಷನ್ ಸಿ ಶೇಕಡ 94%. ಆರನೇ ಪ್ರಶ್ನೆ, ಮುಖದಲ್ಲಿನ ಎಣ್ಣೆ ಜಿಡ್ಡಿನ ಅಂಶವನ್ನು ವೇಗವಾಗಿ ಹೋಗಲಾಡಿಸಲು ಏನನ್ನು ಹಚ್ಚಬೇಕು? ಆಪ್ಷನ್ ಎ ಕಡಲೆ ಹಿಟ್ಟು, ಆಪ್ಷನ್ ಬಿ ಸೋಪ್, ಆಪ್ಷನ್ ಸಿ ಟೊಮೆಟೊ ರಸ, ಆಪ್ಷನ್ ಡಿ ಮುಲ್ತಾನಿ ಮಿಟ್ಟಿ. ಸರಿಯಾದ ಉತ್ತರ ಆಪ್ಷನ್ ಡಿ ಮುಲ್ತಾನಿ ಮಿಟ್ಟಿ. ಏಳನೇ ಪ್ರಶ್ನೆ, ಮಕ್ಕಳಲ್ಲಿ ನೆನಪಿನ ಶಕ್ತಿ ಹೆಚ್ಚಿಸಲು ಏನನ್ನು ತಿನ್ನಿಸಬೇಕು? ಆಪ್ಷನ್ ಎ ಒಂದೆಲಗ, ಆಪ್ಷನ್ ಬಿ ಆರೆಂಜ್, ಆಪ್ಷನ್ ಸಿ ಬಾದಾಮಿ, ಆಪ್ಷನ್ ಡಿ ವಾಲ್ನಟ್. ಸರಿಯಾದ ಉತ್ತರ ಮೇಲಿನ ಎಲ್ಲವೂ. ಎಂಟನೇ ಪ್ರಶ್ನೆ, ಅತಿ ಹೆಚ್ಚು ಅಡಿಗೆ ಎಣ್ಣೆ ಸೇವಿಸುವುದರಿಂದ ಯಾವ ಸಮಸ್ಯೆ ಉಂಟಾಗುತ್ತದೆ? ಆಪ್ಷನ್ ಎ ಮಲಬದ್ಧತೆ, ಆಪ್ಷನ್ ಬಿ ಮಧುಮೇಹ, ಆಪ್ಷನ್ ಸಿ BP, ಆಪ್ಷನ್ ಡಿ ಕ್ಯಾನ್ಸರ್. ಸರಿಯಾದ ಉತ್ತರ ಆಪ್ಷನ್ ಎ ಮಲಬದ್ಧತೆ. ಒಂಬತ್ತನೇ ಪ್ರಶ್ನೆ, ಪ್ರತಿದಿನ ಬಿಸಿನೀರು ಕುಡಿಯುವುದರಿಂದ ಯಾವ ರೋಗ ಬರುವುದಿಲ್ಲ? ಆಪ್ಷನ್ ಎ ಮಧುಮೇಹ, ಆಪ್ಷನ್ ಬಿ ಹಾರ್ಟ್ ಅಟ್ಯಾಕ್, ಆಪ್ಷನ್ ಸಿ BP, ಆಪ್ಷನ್ ಡಿ ಕ್ಯಾನ್ಸರ್. ಸರಿಯಾದ ಉತ್ತರ ಆಪ್ಷನ್ ಬಿ ಹಾರ್ಟ್ ಅಟ್ಯಾಕ್. ಇಂದಿನ ಕೊನೆಯ ಪ್ರಶ್ನೆ, ಡಯಟ್ ಅಂತ ಹೆಚ್ಚಾಗಿ ಚಪಾತಿ ತಿಂದರೆ ಏನಾಗುತ್ತದೆ? ಆಪ್ಷನ್ ಎ ಶುಗರ್, ಆಪ್ಷನ್ ಬಿ ಲಿವರ್ ಫ್ಯಾಟ್, ಆಪ್ಷನ್ ಸಿ ಗ್ಯಾಸ್ಟ್ರಿಕ್, ಆಪ್ಷನ್ ಡಿ ಮಲಬದ್ಧತೆ. ಸರಿಯಾದ ಉತ್ತರ ಮೇಲಿನ ಎಲ್ಲವೂ. ಸ್ನೇಹಿತರೆ, ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ಇನ್ನೂ ಹೆಚ್ಚಿನ ವಿಡಿಯೋಗಳಿಗಾಗಿ ದಯವಿಟ್ಟು ನಮ್ಮ ಲರ್ನ್ ಇನ್ ಕನ್ನಡ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಜೈ ಕರ್ನಾಟಕ.